ದೊಡ್ಡವ್ರಿಗೊಂದು ಚಿಕ್ಕವ್ರಿಗೊಂದು ರೂಲ್ಸಾ, ದೊಡ್ಡವ್ರಿಗೊಂದು ಸಾಮಾನ್ಯನಿಗೊಂದು ರೂಲ್ಸಾ ಅನ್ನುವಂಥ ಪ್ರಶ್ನೆ ನಮ್ಮ ಭಾರತದಲ್ಲಿ ಯಾವಾಗಲೂ ಕೂಡ ಕಾಡ್ತಾ ಇರುತ್ತೆ. ಅದೇ ರೀತಿಯಾಗಿ ಪ್ರಶ್ನೆ ಮಾಡುವಂತಿದೆ ಈ ಒಂದು ಪ್ರಕರಣ. ಲಂಡನ್ನಿಂದ ಬಂದರೂ ಕೂಡ ಈ ನಟಿಗೆ ಮಾತ್ರ ಕ್ವಾರಂಟೈನ್ ಇಲ್ವಂತೆ. ಲಂಡನ್ ಪ್ರವಾಸ ಮುಗಿಸಿ ಬಂದಿದ್ದಾರೆ ಹರ್ಷಿಕಾ ಪೂಣಚ್ಚ. ಡಿಸೆಂಬರ್ 4ರಂದು ಭಾರತಕ್ಕೆ ವಾಪಸ್ ಆಗಿದ್ದಾರೆ ನಟಿ ಹರ್ಷಿಕಾ ಪೂಣಚ್ಚ. ಡಿಸೆಂಬರ್ 4ನೇ ತಾರೀಕಿಗೆ ಬಂದಿದ್ದಾರೆ. ಲಂಡನ್ನಿಂದ ಭಾರತಕ್ಕೆ ಬಂದವರಿಗೆ ಕ್ವಾರಂಟೈನ್ ಮಾಡಲಾಗ್ತಾ ಇದೆ. ಆದರೆ ಆರಾಮಾಗಿ ಓಡಾಡ್ತಿದ್ದಾರೆ ನಟಿ ಹರ್ಷಿಕಾ ಪೂಣಚ್ಚ. ಬಟ್ ಅವರೇ ಎಚ್ಚೆತ್ಕೊಳ್ಳಿ, ಈಗಲಾದರೂ ಲಂಡನ್ನಿಂದ ಬಂದಿದ್ದೀನಿ, ಬೇರೆಯವರಿಗೆ ತೊಂದರೆ ಮಾಡೋದು ಬೇಡ, ನಮ್ಮ ಕುಟುಂಬದವ್ರಿಗೂ ಕೂಡ ತೊಂದರೆ ಮಾಡೋದು ಬೇಡ, ಸೊ ಕ್ವಾರಂಟೈನ್ ಆಗಿಬಿಡೋಣ ಅಂತ ಆದರೆ ಒಳ್ಳೆಯದು. ಈಗ ಆಲ್ರೆಡಿ 4ನೇ ತಾರೀಕು ಅಂದರೆ ಇವತ್ತು 22ನೇ ತಾರೀಕು. ಸೊ 16 ದಿನ ಆಗಿಬಿಟ್ಟಿದೆ. ಬಟ್ 16 ದಿನ ಆಗಿಬಿಟ್ಟಿದೆ ಅಂತ ಸುಮ್ಮನಾಗೋದು ಬೇಡ. ಸ್ವಲ್ಪ ದಿನಗಳ ಕಾಲ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ನಲ್ಲಿ ಇದ್ದರೆ ಒಳ್ಳೆಯದು ಅಂತ ಕಾಣಿಸುತ್ತೆ. ಕೊರೋನಾದ ಯಾವುದೇ ಲಕ್ಷಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹರ್ಷಿಕಾ ಪೂಣಚ್ಚ. ಕೊರೋನಾ ಕೂಡ ಹಂಗೆ 14 ದಿನ ಆದಮೇಲೆ ಗೊತ್ತಾಗ್ತಾ ಇತ್ತು ಕೆಲವರಿಗೆ. 14 ದಿನ ಆದಮೇಲೆ ಕೊರೋನಾದ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದ್ವು. ಸೊ ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ಒಳ್ಳೆಯದು. ಭೋಜ್ಪುರಿ ಚಿತ್ರದ ಶೂಟಿಂಗ್ ಆಗಿ ಲಂಡನ್ಗೆ ತೆರಳಿದ್ರು ಹರ್ಷಿಕಾ ಪೂಣಚ್ಚ ಲಂಡನ್ಗೆ ಶೂಟಿಂಗ್ಗೋಸ್ಕರ ತೆರಳಿದ್ರು. ಡಿಸೆಂಬರ್ 4ನೇ ತಾರೀಕಿಗೆ ಬಂದಿದ್ದಾರಂತೆ. ಬಟ್ ಅವರಿಗೆ ಗೊತ್ತಿರಲಿಲ್ಲ ಬಂದಾದ ಮೇಲೆ ಈಗ ಆಲ್ರೆಡಿ 22ನೇ ತಾರೀಕು. ಬಟ್ ಅಷ್ಟೊಂದು ಹೈ ಸ್ಪೀಡ್ ಕೊರೋನಾ, ರೂಪಾಂತರಗೊಂಡಿರುವಂಥ ಕೊರೋನಾ ಈಗ ಚರ್ಚೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಟ್ಲೀಸ್ಟ್ ಈಗಲಾದರೂ ಎಚ್ಚೆತ್ಕೊಂಡು ಅವ್ರ ಮನೆಯಲ್ಲಿದ್ದರೆ ಒಳ್ಳೆಯದು. ಅವರಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ ಅನ್ನುವಂಥದ್ದಷ್ಟೇ. ಈಗ ಅವರಿಗೆ ಲಕ್ಷಣ ಇದೆಯೋ ಇಲ್ವೋ ಅದೆಲ್ಲ ಸೆಕೆಂಡ್ರಿ. ಬಟ್ ಲಂಡನ್ನಿಂದ ಬಂದಿರುವಂಥ ಹಿನ್ನೆಲೆಯಲ್ಲಿ ಹೇಗಾದರೂ ಬಂದಿರುತ್ತೋ ಅಥವಾ ಬರ್ದೇ ಹೋದರೆ ಸಾಕು, ಅವ್ರಿಗೆ ಯಾವುದೇ ರೀತಿಯಾದಂಥ ರೋಗ ಲಕ್ಷಣಗಳು ಇರ್ದಲೇ ಇರಲಿ. ಈ ರೂಪಾಂತರಗೊಂಡಿರುವಂಥ ಕೊರೋನಾನೇ ಆಗಲಿ ಅಥವಾ ಮಾಮೂಲಿ ಕೊರೋನಾನೇ ಆಗಲಿ, ಯಾವುದೂ ಇರ್ದಲೇ ಇರಲಿ. ಬಟ್ ಅಟ್ಲೀಸ್ಟ್ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವರೇ ಎಚ್ಚೆತ್ಕೊಂಡು ಮನೆಯಲ್ಲಿ ಹೋಮ್ ಕ್ವಾರಂಟೈನು ಅಥವಾ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ಗೆ ಹೋದರೆ ಬೆಟರು. ಯಾಕೆಂದರೆ ಈಗ ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ಆತಂಕ ಸೃಷ್ಟಿಯಾಗಿರುವಂಥದ್ದು. ಇಡೀ ವಿಶ್ವದಾದ್ಯಂತ ಈಗ ಆಲ್ರೆಡಿ ಆತಂಕ ಸೃಷ್ಟಿಯಾಗಿದೆ. ಸೊ ಹೀಗಾಗಿ ಮತ್ತೆ ಕೆಲವೊಂದು ದೇಶಗಳಲ್ಲಿ ಲಾಕ್ಡೌನನ್ನು ಮಾಡಲಾಗ್ತಾ ಇದೆ. ಸ್ಪೆಷಲಿ ಬ್ರಿಟನ್ನಲ್ಲಿ ಈಗ ಆಲ್ರೆಡಿ 1 ತಿಂಗಳ ಲಾಕ್ಡೌನನ್ನು ಮಾಡಲಾಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಇನ್ನೂ ಸಾಕಷ್ಟು ದೇಶಗಳು ಲಾಕ್ಡೌನನ್ನು ಘೋಷಣೆ ಮಾಡಿದ್ದಾವೆ. ಇದರ ಜೊತೆಗೆ ಇನ್ನೂ ದೊಡ್ಡ ದೇಶಗಳಲ್ಲೂ ಕೂಡ ಬ್ರಿಟನ್ ಅಂತ ದೇಶದಿಂದ ಅಲ್ಲಿನ ಪ್ರಜೆಗಳಾಗಿರ್ಬೋದು, ಆ ದೇಶದ ಪ್ರಜೆಗಳೇ ಆಗಿರ್ಬೋದು, ಯಾರು ಬರಂಗಿಲ್ಲ ಅಂತ ಅಲ್ಲಿನ ವಿಮಾನ ಸೇವೆಗೆ ಕೂಡ ನಿಷೇಧವನ್ನ ಏರ್ಲಾಗಿರುವಂತ ಸಂದರ್ಭದಲ್ಲಿ ಅಲ್ಲಿಂದ ಬಂದಿರುವಂತವರು ಎಚ್ಚರಿಕೆಯಿಂದ ಇದ್ರೆ ಒಳ್ಳೆಯದು. Hey, hello. What are you doing? I'm having my breakfast. Here? The beauty. Oh my God. Java place.